ಮನೆ ಹಾಳಿ ಹೀಗೆ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅವ್ನು ನೋಡಿದ್ರೆ ನಮ್ ಶ್ರೀವಲ್ಲಿನ ಜೀತಕ್ಕೆ ಹಾಕೊಳ್ಳೋ ಮಾತಾಡ್ತಾನೆ. ನೀನ್ ನೋಡಿದ್ರೆ ನನ್ ತಂಗಿ ಕೈಲಿ ಕೆಲಸ ಮಾಡಿಸ್ತಾ ಇದ್ಯಾ. ಏನೇ ಅನ್ಕೊಂಡಿದ್ಯಾ ನೀನು? ಅಯ್ಯೋ ಅದು ಹಾಗಲ್ವೇ ಅಕ್ಕ, ಸ್ವಲ್ಪ ನನ್ನ ಮಾತು ಕೇಳು. ನೀನ್ ಮುಚ್ಚೆ ಬಾಯಿ. ಇವಳಿಗೆ ಕೆಲ್ಸಕ್ಕಿಂತ ಓದೋದೇ ಆಗೋಯ್ತಾ? ನಿನ್ನೆ ನಂದು ಏನ್ ಪ್ರಯೋಜನ? ಇವಳನ್ನ ಈ ಮನೆಗೆ ಸೊಸೆಯಾಗಿ ಕಳ್ಸದ್ಲಲ್ಲ ಆ ಶ್ರಾವಣಿ, ಅವಳನ್ನ ಅನ್ಬೇಕು. ನೀನ್ ರಾಣಿ ಹಾಗೆ 3 ಹೊತ್ತು ಪುಸ್ತಕ ಇಟ್ಕೊಂಡು ಕುತ್ಕೊಂಡು ಓದ್ಕೋ. ನಾವೆಲ್ಲರೂ ನಿನ್ ಸೇವೆ ಮಾಡ್ತೀವಿ. ಕೊಡೆ ಇಲ್ಲ ಅದನ್ನ. ಹಾಗೆಲ್ಲ ಏನೂ ಇಲ್ಲ ಅತ್ತೆ, ನಾನೇ ಅಕ್ಕಿ ಹಾರಿಸ್ತಿದ್ದೆ. ಆದ್ರೆ ಏನು, ಪುಸ್ತಕ ಹಾರ್ ಬಂದು ನಿನ್ ಕೈಯಲ್ಲಿ ಕುತ್ಕೊಂಡ್ಬಿಡ್ತಾ? ಮೊದ್ಲು ಈ ಅಕ್ಕಿನೆಲ್ಲ ಆರ್ಸ್ ಮುಗ್ಸು, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ನಿನ್ನ ಕೇಳೋಳು ಯಾವಳು? ಏನ್ ವರ ಇದು? ಪ್ರತಿ ಸತಿ ಅಮ್ಮನ್ ಕೋಪ ಬರಿಸ್ತಿಯಲ್ಲ. ಇಲ್ಲ ಶ್ರೀವಲ್ಲಿ, ನಾಡಿದ್ದೆ ಎಕ್ಸಾಮ್ ಇರೋದು. ಇವತ್ತು ಒಂದಿನ ಟೈಮ್ ಕೊಡಿ, ಎಕ್ಸಾಮ್ ಮುಗಿಸಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಸರ್ ಹೋಯ್ತಮ್ಮ, ನೀನ್ ಎಕ್ಸಾಮ್ ಮುಗ್ಸೋವರೆಗೂ ನಾವೆಲ್ಲ ಹಸ್ಕೊಂಡ್ ಕೂತಿರ್ಬೇಕಾ? ನೋಡು, ನೀನೀಗ ಅಕ್ಕಿ ಆರ್ಸಿದ್ರೇನೆ ಅನ್ನ ಆಗೋದು, ಅನ್ನ ಆದ್ರೇನೆ ನಾವೆಲ್ಲ ತಿನ್ನಕ್ಕಾಗೋದು. ಅಲ್ವೇ ಅಕ್ಕ, ಈಗಾಗ್ಲೇ ಆರ್ಸಿರೋ ಅಕ್ಕಿ ಅಷ್ಟೊಂದಿದೆಯಲ್ಲ, ಅದ್ರಲ್ಲೇ ತಾನೇ ನಾವು ಅನ್ನ ಮಾಡ್ತಿರೋದು. ನೀನ್ ಬಾಯ್ ಮುಚ್ಕೊಂಡು ಸುಮ್ನಿರು. ನಿಂಗೆ ಯಾಕೋ ಅತಿ ಆಯ್ತು. ಇವಳಿ ಮನೆ ಸೊಸೆಯಾಗಿ ಬಂದಿದ್ದು ದಿನಾ ಮನೇಲಿ ರಂಪಾಟ ರಾಮಾಯಣ ಇದ್ದಿದ್ದೆ. ಇಂಥ ಕೆಟ್ಟ ಸೊಸೆ ನಮ್ಮನೆಗೆ ಬರ್ಬೇಕಾಗಿತ್ತ ದೇವ್ರೆ? ನೀನ್ ನಮ್ಮನೆಗೆ ತಕ್ಕ ಸೊಸೆ ಅಲ್ಲವೇ ಅಲ್ಲ ಕಣೆ. ಮಸಿ ಬೆಳೆಯೋ ಕೆಲಸ ನಾನು ಮಾಡಲ್ಲ. ಕಂಡಿದೀನ್, ಸಾಕ್ ಸುಮ್ನಿರೆ. ಇದೆಲ್ಲ ಬರೀ ಮಾತಾಯ್ತು. ಕೆಲ್ಸ ಹೇಳಿದ್ರೆ ಕಳ್ಳಾಟ ಆಡ್ತೀಯ. ಮೊದ್ಲು ಅಕ್ಕಿ ಆರ್ಸು. ಸರಿ ಅಂತ ನಾನೇ ಅಕ್ಕಿ ಹಾರಿಸ್ತೀನಿ. ಅಮ್ಮ, ಏನ್ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ನೋಡೋ ವರ್ದ, ಮನೇಲಿ ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ. ನೀನ್ ಹೋಗಿ ಓದ್ಕೊಮ್ಮ ಅಂತ ನನ್ ಮಾತೆ ಕೇಳ್ತಾ ಇಲ್ಲ. ಅಮ್ಮ ವರಲಕ್ಷ್ಮಿ, ನೀನ್ ಹೋಗಿ ಓದ್ಕೋ. ಅಕ್ಕಿ ತಾನೇ, ನಾನ್ ಆರಿಸ್ತೀನಿ. ಅದು ಅತ್ತೆ ಪರವಾಗಿಲ್ಲ, ನಾನೇ ಆರಿಸ್ತೀನಿ. ನಾನು ಆಮೇಲೆ ಓದ್ಕೊಂತೀನಿ. ವರ, ಪಾಪ ಅಮ್ಮನೇ ಹೋಗಿ ಓದ್ಕೊ ಅಂತ ಹೇಳ್ತಿದಾರೆ ನಿನಗೆ. ಪಾಪ ಅಮ್ಮಂದ್ ಎಂತ ಒಳ್ಳೆ ಮನ್ಸು ನೋಡು, ನೀ ಅರ್ಥನೇ ಮಾಡ್ಕೊಳ್ತಿಲ್ಲ.